ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದ್ದು ಬಿಆರ್ ಪಾಟೀಲ್ ಅವರ ಆಡಿಯೋ. ನಿನ್ನೆ ಅಷ್ಟೇ ಬಿಆರ್ ಪಾಟೀಲ್ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾಡಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಮತ್ತೊಬ್ಬ ಶಾಸಕನ ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾಡಿದೆ. ರಾಜೀನಾಮೆ ಕೊಡದಾಗಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಂತಹ ರಾಜು ಕಾಗೆ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಪರೋಕ್ಷವಾಗಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಶಾಸಕ ಸಂದರ್ಶನದ ಸಂದರ್ಭದಲ್ಲಿ ತಿಳಿದಿದ್ದಾರೆ. ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕದವರು ಸಚಿವರಾಗೋದಕ್ಕೆ ಅನ್ಫಿಟ್. ಆ ರೀತಿಯಾಗಿ ಹೇಳಿಕೆಯನ್ನ ಕೊಡುವ ಮೂಲಕ ಪರೋಕ್ಷವಾಗಿ ತಿಳಿದಿದ್ದಾರೆ. ರಿಪಬ್ಲಿಕ್ ಕನ್ನಡ ನಡೆಸಿದ ಸಂದರ್ಶನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಂತ್ರಿಗಳಿಗೆ ಇಲಾಖೆಯ ಮೇಲೆ ನಿಯಂತ್ರಣ ಇಲ್ಲ, ಅಧಿಕಾರಿಗಳ ಲಂಚಾವತಾರಕ್ಕೆ ಸಚಿವರೇ ಹೊಣೆ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದಂತಹ ಈ ವಿಚಾರ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು. ಮಿನಿಸ್ಟರ್ ರೆಸ್ಪಾನ್ಸಿಬಲ್, ಇದಕ್ಕೆ ಮಂತ್ರಿ ಹೇಗೆ ಹೊಣೆ ಆಗ್ತಾನೆ? ಅದು ಅಧಿಕಾರಿಗಳ ಮಟ್ಟದಲ್ಲಿ ಆಗ್ತಾ ಇರೋ ಲಂಚ ಅಂದ್ರೆ ಈ ಲಂಚ ಅಥವಾ ಭ್ರಷ್ಟಾಚಾರ ವ್ಯವಸ್ಥೆ, ಇದಕ್ಕೆ ಅಕೌಂಟಬಿಲಿಟಿನೇ ಇಲ್ವಾ ಒಬ್ಬ ಮಂತ್ರಿ ಆದವರಿಗೆ? ಆಮೇಲೆ ನಿಮ್ಮ ಮೇಲೆ ನಿಯಂತ್ರಣ ಇಲ್ಲ, ನಿಮ್ಮ ಇಲಾಖೆ ಮೇಲೆ ನಿಮ್ಮ ನಿಯಂತ್ರಣ ಇಲ್ಲ. ನೀವೊಬ್ಬ ನಿಮ್ಮ ತೆಳಗಿನ ಏನೋ ನನಗೆ ಒಬ್ಬ ಅಧಿಕಾರಿ ತಗೊಂಡ್ರೆ ನಾನೇನ್ ಮಾಡಿ ಅಂದ್ರೆ ಇದರ ಅರ್ಥ ನೀವು ಅಸಹಾಯಕರ. ಈಗ ನಮ್ಮ ಮನೆ ಮಕ್ಕಳು ಮನೆಯಲ್ಲಿ ಎಲ್ಲಿ ಹೋಗ್ತಾರೋ, ರಾತ್ರಿ ಎಷ್ಟು ಗಂಟೆಗೆ ಬರ್ತಾರೋ, ಸೆರೆ ಕುಡಿದು ಬರ್ತಾರೋ, ಎಲ್ಲಿ ಹೋಗ್ತಾರೋ, ಏನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಹುಡುಗರು ಕೆಟ್ಟ ದುಶ್ಚಟಗಳಿಗೆ ಭಾಗಿಯಾಗಿದ್ರೆ ಇದರ ಅರ್ಥ ನಮ್ಗೆ ಲಕ್ಷ ಇಲ್ಲ. ನಾವು ತಾಯಿ ತಂದೆ ಪೋಷಣೆ ಮಾಡ್ಲಿಕ್ಕೆ ಅವ್ರ ಕಡೆ ಆಗತ್ತಿರ್ತಲ್ಲ. ಹಂಗೆ ಸರ್ಕಾರ ನಾವೆಲ್ಲೂ ನಾವು ಕಂಟ್ರೋಲ್ ಕರೆಕ್ಟ್ ಆಗಿ ಇಟ್ಟಿವಿ ಅಂದ್ರೆ ಎಲ್ಲ ಸರಿ ಹೋಗ್ತಿದೆ. ಯಾಕಾಗಲ್ಲ? ಆಮೇಲೆ ಕೆಲವು ವ್ಯವಸ್ಥೆಗಳು, ಈಗ ಗಂಗಾ ಕಲ್ಯಾಣದ ಮೇಡಮ್ ಇಡೀ ಮತಕ್ಷೇತ್ರಕ್ಕೆ 2 SC, 2 ST, 2 ಮೈನಾರಿಟಿ, 2 ಅದರ್ಸ್. ಮಿನಿಸ್ಟರ್ ರೆಸ್ಪಾನ್ಸಿಬಲ್, ಇದಕ್ಕೆ ಮಂತ್ರಿ ಹೇಗೆ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದ್ದು ಬಿಆರ್ ಪಾಟೀಲ್ ಅವರ ಆಡಿಯೋ. ನಿನ್ನೆ ಅಷ್ಟೇ ಬಿಆರ್ ಪಾಟೀಲ್ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾಡಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಮತ್ತೊಬ್ಬ ಶಾಸಕನ ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾಡಿದೆ. ರಾಜೀನಾಮೆ ಕೊಡದಾಗಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಂತಹ ರಾಜು ಕಾಗೆ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಪರೋಕ್ಷವಾಗಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಶಾಸಕ ಸಂದರ್ಶನದ ಸಂದರ್ಭದಲ್ಲಿ ತಿಳಿದಿದ್ದಾರೆ. ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕದವರು ಸಚಿವರಾಗೋದಕ್ಕೆ ಅನ್ಫಿಟ್. ಆ ರೀತಿಯಾಗಿ ಹೇಳಿಕೆಯನ್ನ ಕೊಡುವ ಮೂಲಕ ಪರೋಕ್ಷವಾಗಿ ತಿಳಿದಿದ್ದಾರೆ. ರಿಪಬ್ಲಿಕ್ ಕನ್ನಡ ನಡೆಸಿದ ಸಂದರ್ಶನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಂತ್ರಿಗಳಿಗೆ ಇಲಾಖೆಯ ಮೇಲೆ ನಿಯಂತ್ರಣ ಇಲ್ಲ, ಅಧಿಕಾರಿಗಳ ಲಂಚಾವತಾರಕ್ಕೆ ಸಚಿವರೇ ಹೊಣೆ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದಂತಹ ಈ ವಿಚಾರ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು. ಮಿನಿಸ್ಟರ್ ರೆಸ್ಪಾನ್ಸಿಬಲ್, ಇದಕ್ಕೆ ಮಂತ್ರಿ ಹೇಗೆ ಹೊಣೆ ಆಗ್ತಾನೆ? ಅದು ಅಧಿಕಾರಿಗಳ ಮಟ್ಟದಲ್ಲಿ ಆಗ್ತಾ ಇರೋ ಲಂಚ ಅಂದ್ರೆ ಈ ಲಂಚ ಅಥವಾ ಭ್ರಷ್ಟಾಚಾರ ವ್ಯವಸ್ಥೆ, ಇದಕ್ಕೆ ಅಕೌಂಟಬಿಲಿಟಿನೇ ಇಲ್ವಾ ಒಬ್ಬ ಮಂತ್ರಿ ಆದವರಿಗೆ? ಆಮೇಲೆ ನಿಮ್ಮ ಮೇಲೆ ನಿಯಂತ್ರಣ ಇಲ್ಲ, ನಿಮ್ಮ ಇಲಾಖೆ ಮೇಲೆ ನಿಮ್ಮ ನಿಯಂತ್ರಣ ಇಲ್ಲ. ನಿಮ್ಮ ತೆಳಗಿನ ಏನೋ ನನಗೆ ಒಬ್ಬ ಅಧಿಕಾರಿ ತಗೊಂಡ್ರೆ ನಾನೇನ್ ಮಾಡಿ ಅಂದ್ರೆ ಇದರ ಅರ್ಥ ನೀವು ಅಸಹಾಯಕರ. ಈಗ ನಮ್ಮ ಮಕ್ಕಳು ಮನೆಯಲ್ಲಿ ಎಲ್ಲಿ ಹೋಗ್ತಾರೋ, ರಾತ್ರಿ ಎಷ್ಟು ಗಂಟೆಗೆ ಬರ್ತಾರೋ, ಸೆರೆ ಕುಡಿದು ಬರ್ತಾರೋ, ಎಲ್ಲಿ ಹೋಗ್ತಾರೋ, ಏನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಹುಡುಗರು ಕೆಟ್ಟ ದುಶ್ಚಟಗಳಿಗೆ ಭಾಗಿಯಾಗಿದ್ರೆ ಇದರ ಅರ್ಥ ನಮ್ಗೆ ಲಕ್ಷ ಇಲ್ಲ. ನಾವು ತಾಯಿ ತಂದೆ ಪೋಷಣೆ ಮಾಡ್ಲಿಕ್ಕೆ ಅವ್ರ ಕಡೆ ಆಗತ್ತಿರ್ತಲ್ಲ. ಹಂಗೆ ಸರ್ಕಾರ ನಾವೆಲ್ಲೂ ನಾವು ಕಂಟ್ರೋಲ್ ಕರೆಕ್ಟ್ ಆಗಿ ಇಟ್ಟಿವಿ ಅಂದ್ರೆ ಎಲ್ಲ ಸರಿ ಹೋಗ್ತಿದೆ. ಯಾಕಾಗಲ್ಲ? ಆಮೇಲೆ ಕೆಲವು ವ್ಯವಸ್ಥೆಗಳು, ಈಗ ಗಂಗಾ ಕಲ್ಯಾಣದ ಮೇಡಮ್ ಇಡೀ ಮತಕ್ಷೇತ್ರಕ್ಕೆ 2 SC, 2 ST, 2 ಮೈನಾರಿಟಿ, 2 ಅದರ್ಸ್. ಮಿನಿಸ್ಟರ್ ರೆಸ್ಪಾನ್ಸಿಬಲ್, ಇದಕ್ಕೆ ಮಂತ್ರಿ ಹೇಗೆ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದ್ದು ಬಿಆರ್ ಪಾಟೀಲ್ ಅವರ ಆಡಿಯೋ. ನಿನ್ನೆ ಅಷ್ಟೇ ಬಿಆರ್ ಪಾಟೀಲ್ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾಡಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಮತ್ತೊಬ್ಬ ಶಾಸಕನ ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾಡಿದೆ. ರಾಜೀನಾಮೆ ಕೊಡದಾಗಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಂತಹ ರಾಜು ಕಾಗೆ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಪರೋಕ್ಷವಾಗಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಶಾಸಕ ಸಂದರ್ಶನದ ಸಂದರ್ಭದಲ್ಲಿ ತಿಳಿದಿದ್ದಾರೆ. ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕದವರು ಸಚಿವರಾಗೋದಕ್ಕೆ ಅನ್ಫಿಟ್. ಆ ರೀತಿಯಾಗಿ ಹೇಳಿಕೆಯನ್ನ ಕೊಡುವ ಮೂಲಕ ಪರೋಕ್ಷವಾಗಿ ತಿಳಿದಿದ್ದಾರೆ.
ರಿಪಬ್ಲಿಕ್ ಕನ್ನಡ ನಡೆಸಿದ ಸಂದರ್ಶನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಂತ್ರಿಗಳಿಗೆ ಇಲಾಖೆಯ ಮೇಲೆ ನಿಯಂತ್ರಣ ಇಲ್ಲ, ಅಧಿಕಾರಿಗಳ ಲಂಚಾವತಾರಕ್ಕೆ ಸಚಿವರೇ ಹೊಣೆ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದಂತಹ ಈ ವಿಚಾರ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು. ಹೌ ಇಸ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್? ಇದಕ್ಕೆ ಮಂತ್ರಿ ಹೇಗೆ ಹೊಣೆ ಆಗ್ತಾನೆ? ಅದು ಅಧಿಕಾರಿಗಳ ಮಟ್ಟದಲ್ಲಿ ಆಗ್ತಾ ಇರೋ ಲಂಚ. ಅಂದ್ರೆ ಈ ಲಂಚ ಅಥವಾ ಭ್ರಷ್ಟಾಚಾರ ವ್ಯವಸ್ಥೆ ಇದಕ್ಕೆ ಅಕೌಂಟಬಿಲಿಟಿನೇ ಇಲ್ವಾ ಒಬ್ಬ ಮಂತ್ರಿ ಆದವರಿಗೆ? ಆಮೇಲೆ ನಿಮ್ಮ ಮೇಲೆ ನಿಯಂತ್ರಣ ಇಲ್ಲ, ನಿಮ್ಮ ಇಲಾಖೆ ಮೇಲೆ ನಿಮ್ಮ ನಿಯಂತ್ರಣ ಇಲ್ಲ. ನೀವೊಬ್ಬ ನಿಮ್ಮ ತೆಳಗಿನ ನನಗೆ ಒಬ್ಬ ಅಧಿಕಾರಿ ತಗೊಂಡ್ರೆ ನಾನೇನ್ ಮಾಡಿ ಅಂದ್ರೆ ಇದರ ಅರ್ಥ ನೀವು ಅಸಹಾಯಕರ. ಈ ನಮ್ಮ ಮನೆ ಮಕ್ಕಳು ಮನೆಯಲ್ಲಿ ಎಲ್ಲಿ ಹೋಗ್ತಾರೋ, ರಾತ್ರಿ ಎಷ್ಟು ಗಂಟೆಗೆ ಬರ್ತಾರೋ, ಸೆರೆ ಕುಡಿದು ಬರ್ತಾರೋ, ಎಲ್ಲಿ ಹೋಗ್ತಾರೋ, ಏನ್ ಮಾಡ್ತಾರೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಹುಡುಗರು ಕೆಟ್ಟ ದುಶ್ಚಟಗಳಿಗೆ ಭಾಗಿಯಾಗಿದ್ರೆ ಇದರ ಅರ್ಥ ನಮ್ಗೆ ಲಕ್ಷ ಇಲ್ಲ. ನಾವು ತಾಯಿ ತಂದೆ ಪೋಷಣೆ ಮಾಡ್ಲಿಕ್ಕೆ ಅವ್ರ ಕಡೆ ಆಗತ್ತಿರ್ತಲ್ಲ. ಹಂಗೆ ಸರ್ಕಾರ ನಾವೆಲ್ಲೂ ನಾವು ಕಂಟ್ರೋಲ್ ಕರೆಕ್ಟ್ ಆಗಿ ಇಟ್ಟಿವಿ ಅಂದ್ರೆ ಎಲ್ಲ ಸರಿ ಹೋಗ್ತಿದೆ. ಯಾಕಾಗಲ್ಲ? ಆಮೇಲೆ ಕೆಲವು ವ್ಯವಸ್ಥೆಗಳು, ಈಗ ಗಂಗಾ ಕಲ್ಯಾಣದ ಮೇಡಮ್, ಇಡೀ ಮತಕ್ಷೇತ್ರಕ್ಕೆ 2 SC, 2 ST, 2 ಮೈನಾರಿಟಿ, 2 ಅದರ್ಸ್. ಹೌ ಇಸ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್? ಇದಕ್ಕೆ ಮಂತ್ರಿ ಹೇಗೆ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದ್ದು BR ಪಾಟೀಲ್ ಅವರ ಆಡಿಯೋ. ನಿನ್ನೆ ಅಷ್ಟೇ BR ಪಾಟೀಲ್ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾಡಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಮತ್ತೊಬ್ಬ ಶಾಸಕನ ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾಡಿದೆ. ರಾಜೀನಾಮೆ ಕೊಡದಾಗಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಂತಹ ರಾಜಕಾರಣಿ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಪರೋಕ್ಷವಾಗಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಶಾಸಕ ಸಂದರ್ಶನದ ಸಂದರ್ಭದಲ್ಲಿ ತಿಳಿದಿದ್ದಾರೆ. ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕದವರು ಸಚಿವರಾಗೋದಕ್ಕೆ ಅನ್ಫಿಟ್. ಆ ರೀತಿಯಾಗಿ ಹೇಳಿಕೆಯನ್ನ ಕೊಡುವ ಮೂಲಕ ಪರೋಕ್ಷವಾಗಿ ತಿಳಿದಿದ್ದಾರೆ. ರಿಪಬ್ಲಿಕ್ ಕನ್ನಡ ನಡೆಸಿದ ಸಂದರ್ಶನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಂತ್ರಿಗಳಿಗೆ ಇಲಾಖೆಯ ಮೇಲೆ ನಿಯಂತ್ರಣ ಇಲ್ಲ, ಅಧಿಕಾರಿಗಳ ಲಂಚಾವತಾರಕ್ಕೆ ಸಚಿವರೇ ಹೊಣೆ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದಂತಹ ಈ ವಿಚಾರ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು. ಹೌ ಇಸ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್? ಇದಕ್ಕೆ ಮಂತ್ರಿ ಹೇಗೆ ಹೊಣೆ ಆಗ್ತಾನೆ? ಅದು ಅಧಿಕಾರಿಗಳ ಮಟ್ಟದಲ್ಲಿ ಆಗ್ತಾ ಇರೋ ಲಂಚ. ಅಂದ್ರೆ ಈ ಲಂಚ ಅಥವಾ ಭ್ರಷ್ಟಾಚಾರ ವ್ಯವಸ್ಥೆ ಇದಕ್ಕೆ ಅಕೌಂಟಬಿಲಿಟಿನೇ ಇಲ್ವಾ ಒಬ್ಬ ಮಂತ್ರಿ ಆದವರಿಗೆ? ಆಮೇಲೆ ನಿಮ್ಮ ಮೇಲೆ ನಿಯಂತ್ರಣ ಇಲ್ಲ, ನಿಮ್ಮ ಇಲಾಖೆ ಮೇಲೆ ನಿಮ್ಮ ನಿಯಂತ್ರಣ ಇಲ್ಲ. ನಿಮ್ಮ ತೆಳಗಿನ ನನಗೆ ಒಬ್ಬ ಅಧಿಕಾರಿ ತಗೊಂಡ್ರೆ ನಾನೇನ್ ಮಾಡಿ ಅಂದ್ರೆ ಇದರ ಅರ್ಥ ನೀವು ಅಸಹಾಯಕರ. ಈ ನಮ್ಮ ಮಕ್ಕಳು ಮನೆಯಲ್ಲಿ ಎಲ್ಲಿ ಹೋಗ್ತಾರೋ, ರಾತ್ರಿ ಎಷ್ಟು ಗಂಟೆಗೆ ಬರ್ತಾರೋ, ಸೆರೆ ಕುಡಿದು ಬರ್ತಾರೋ, ಎಲ್ಲಿ ಹೋಗ್ತಾರೋ, ಏನ್ ಮಾಡ್ತಾರೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಹುಡುಗರು ಕೆಟ್ಟ ದುಶ್ಚಟಗಳಿಗೆ ಭಾಗಿಯಾಗಿದ್ರೆ ಇದರ ಅರ್ಥ ನಮ್ಗೆ ಲಕ್ಷ ಇಲ್ಲ. ನಾವು ತಾಯಿ ತಂದೆ ಪೋಷಣೆ ಮಾಡ್ಲಿಕ್ಕೆ ಅವ್ರ ಕಡೆ ಆಗತ್ತಿರ್ತಲ್ಲ. ಹಂಗೆ ಸರ್ಕಾರ ನಾವೆಲ್ಲೂ ನಾವು ಕಂಟ್ರೋಲ್ ಕರೆಕ್ಟ್ ಆಗಿ ಇಟ್ಟಿವಿ ಅಂದ್ರೆ ಎಲ್ಲ ಸರಿ ಹೋಗ್ತಿದೆ. ಯಾಕಾಗಲ್ಲ? ಆಮೇಲೆ ಕೆಲವು ವ್ಯವಸ್ಥೆಗಳು, ಈಗ ಗಂಗಾ ಕಲ್ಯಾಣದ ಮೇಡಮ್, ಇಡೀ ಮತಕ್ಷೇತ್ರಕ್ಕೆ 2 SC, 2 ST, 2 ಮೈನಾರಿಟಿ, 2 ಅದರ್ಸ್. ಹೌ ಇಸ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್? ಇದಕ್ಕೆ ಮಂತ್ರಿ ಹೇಗೆ?